ಆದ್ಮೇಲೆ ಬರ್ತಾ ಬರ್ತಾ ನಾನು RCB ಬಂತು. ನಾನು ಒಂದು 10 ವರ್ಷದಿಂದ ಅಭಿಮಾನಿ RCBಗೆ. ಅದೊಂದು ವಿಭಿನ್ನವಾದಂತ ಒಂದು ಆ ಟೈಮ್ಗೆ ಅದನ್ನ ಯಾರು ಬಹುಶಃ ಕರ್ನಾಟಕದಲ್ಲಿ ನೀವೇ ಮೊದಲಿಗೆ ಮಾಡಿರುವಂಥದ್ದು ಆ ಥರದ್ದು ಒಂದು ಚಾಲೆಂಜು. ಅದೆಲ್ಲ ಮಾಡಿದಾಗ ಸಹಜವಾಗಿ ಒಂದಷ್ಟು ಜನ ಹೆಣ್ಮಕ್ಳು ನೋಡ್ತಾ ಇರ್ತಾರೆ, ಫ್ಯಾಮಿಲಿ ನೋಡ್ತಾ ಇರುತ್ತೆ. ಆ ಟೈಮಲ್ಲಿ ನಿಮ್ಗೆ ಹೆಂಗ್ ತಗೊಂಡ್ರೆ ಆ ಚಾಲೆಂಜ್ ಅಕ್ಸೆಪ್ಟ್ ಮಾಡಿ? ಇವಾಗ ಹೇಳೋದು ಸುಲಭ, ಬಟ್ ಅದನ್ನ ನೀವು ಅಕ್ಸೆಪ್ಟ್ ಮಾಡಿ ಅದನ್ನ ಮಾಡ್ತಿದ್ರಲ್ಲ, ಅದು ಹೇಗೆ ಅನಿಸ್ತು? ನಾವು ಉಪ್ಪಿ ಸರ್ ಫ್ಯಾನು ಸರ್, ನಾವು ಉಪ್ಪಿ ಸರ್ ಫ್ಯಾನು. ಏನೇ ಇದ್ರು ಕೂಡ ಉಪ್ಪಿ ಸರ್ ಅಂತಾರೆ. ನಾನು ಕಚಡಾನು, ನೀವು ಕಚಡನೇ, ನಾನು ಹೇಳ್ಕೊತೀನಿ ಹೇಳ್ಕೊಲ್ಲ, ಹಂಗೆ ನಾನು ಸರ್ಕೇಸ್ಟಿಕ್ವೇ. ಗುರು ಆಯ್ತು ಕೊಟ್ಟವ್ರೆ ಮಾಡಿ ತೋರ್ಸೋ, ಅದ್ರಲ್ಲೇನು ತಪ್ಪೈತೆ? ಸಮಾಜದಲ್ಲಿ ನೋಡಿ ಇವಾಗ ಸರ್, ಇವಾಗ ಒಂದು ಪೋರ್ನ್ ವಿಡಿಯೋ ಮಾಡ್ತಾರೆ ಅಂದ್ರೆ 18+ ಅಂತ ಹಾಕಿರ್ತಾರೆ. ನಾನು ಅದೊಂದು ಯಾವುದೋ ಒಂದು ವಿಡಿಯೋ ಮಾಡಿದ್ದೀನಿ ಅಂದ್ರೆ 18+ ಸ್ಟಾರ್ಟಿಂಗ್ ನಾನು ಕೊಟ್ಟಿದ್ದೀನಿ, ಅದಕ್ಕೆ ಡಿಸ್ಕ್ಲೇಮರು ನೋಡೋರೆ ನೋಡಿ ಅಂತ. ಅದನ್ನ ಜನ ತಪ್ಪ ತಿಳ್ಕೊಂಡ್ಬಿಟ್ರು. ಅದು ನನ್ನ ವೈಯಕ್ತಿಕ. ನೋಡೋರಿಗೆ ಚಂದ, ನೋಡಿಲ್ಲ ಅಂದ್ರೆ ಅನ್ಫಾಲೋ ಅಂತ ಒಂದು ಐತೆ, ಅನ್ಫಾಲೋ ಹೊಡ್ಕೊಂಡ್ಬಿಟ್ಟು ರಿಪೋರ್ಟ್ ಹೊಡ್ಕೊಂಡ್ಬಿಟ್ಟು ಹೋಗ್ಲಿ, ಅದಕ್ಕೇನು ಬೇಜಾರಿಲ್ಲ. ಈಗ ಈ ಒಂದು ಪ್ರಕರಣ ನಿಮಗೆ ಬಹಳ ಕುಗ್ಗಿಸ್ತಾ ಅಂತ? ಯಾಕೆಂದ್ರೆ ಇವತ್ತಿಗೊಂದು ವಿಡಿಯೋ ಮಾಡಾಕ್ತೀರಾ, ಸಾಕು ಇವತ್ತಿಂದ ನಾನು ವಿಡಿಯೋನೇ ಮಾಡಲ್ಲ, ನನಗೆ ಬೇಡ ನನಗೆ ಅಂತ. ಯಾಕೆ ಈ ಒಂದು ಮನಸ್ಥಿತಿ ಯಾಕೆ ಬಂತು? ಯಾಕೆಂದ್ರೆ ನಿಮ್ಗೆ ಅಂಗ್ಲೆಕ್ ಹಾಕೊಳಕ್ ಹೋದ್ರೆ ಒಂದು ಚಾಲೆಂಜಸ್ ತಗೊಂಡಾಗ ಒಂದಷ್ಟು ಜನ ನೆಗೆಟಿವ್ ಆಗಿ ಹಾಕಿದ್ರು, ಅವಾಗ ಬಿಡ್ಲಿಲ್ಲ. ಧ್ರುವ ಸರ್ದು ಒಂದಷ್ಟು ಸಮಸ್ಯೆ ಆಯಿತು, ಅವಾಗ ಬಿಡಲಿಲ್ಲ. ಧರ್ಮಸ್ಥಳದ ಒಂದಷ್ಟು ಅವಾಗ ಒಂದಷ್ಟು ನೆಗೆಟಿವ್, ಅವಾಗಲೂ ನೀವು ಇದು ಮಾಡದೇ ಇದ್ದಾಗ, ಈಗ ಈ ಒಂದು ಪ್ರಕರಣದಲ್ಲಿ ನೀವು ಇಲ್ಲ ಅಂತ ನೀವು ಡಿಫೆಂಡ್ ಮಾಡ್ತಾ ಇದ್ದೀರಾ. ಅಂದರೆ ನಾನು ಈ ಪ್ರಕರಣದಲ್ಲಿ ಇಲ್ಲ ಅನ್ನೋದಕ್ಕೆ ಒಂದಷ್ಟು ಪುರಾವೆಗಳು ಕೂಡ ನಿಮ್ಮ ಹತ್ರ ಇರುವಂಥದ್ದು. ಆದರೆ ಯಾಕೆ ಅಷ್ಟೊಂದು ಇದಾಯ್ತಾ ನಿಮ್ಮ ಮನಸ್ಸಿಗೆ ಅಷ್ಟೊಂದು? ಈ ಜನರ ಮನಸ್ಥಿತಿ ಸೋಲಿಸ್ಬಿಡ್ತು ಸರ್. ನಾನು ಅಂದರೆ ಪದೇ ಪದೇ ಪ್ರತಿಯೊಂದರಲ್ಲೂ ಇವನು ಟ್ರೆಂಡು, ಇವನು ಸರಿ ಇಲ್ಲ ಅನ್ನೋ ಥರನೇ ನೋಡ್ಕೊಂಬಂದರು. ಅದರಲ್ಲಿ ಹೊರತು ನಮ್ಮ ಮನೆಯವರಿಗೆ ನಾನು ಪದೇ ಪದೇ ತೊಂದರೆ ಕೊಡ್ಕೊಂಡೇ ಬಂದೆ. RCB ಟೈಮಲ್ಲೂ ಕೂಡ ಯಾವುದೋ ಒಂದು ಚಾಲೆಂಜ್ ಮಾಡಿದೆ, ಮನೆಗೆಲ್ಲ ಫೋನ್ ಹಾಕಿದ್ರು, ಯಾಕಪ್ಪ ಹಿಂಗೆಲ್ಲ ಮಾಡ್ತಿದ್ದೀರ ಅಂತ ಕಣ್ಣೀರು ಹಾಕಿದ್ರು. ಇಲ್ಲಮ್ಮ ಸ್ವಲ್ಪ ಇದು ತಪ್ಪಾಯಿತು ಅಂತ ಹೇಳಿ ನಾನು ಏನೋ ಮಾಡ್ತಿದ್ದೀನಿ ಬಿಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡೆ. ಮಾರ್ಟಿನ್ ಟೈಮಲ್ಲೂ ಕೂಡ ಹಿಂಗೆ ಆಯಿತು, ಮತ್ತೆ ಕಣ್ಣೀರು ಹಾಕಿದ್ರು.